ಶುರು ಮಾಡೋಣತ್ರಿ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಸರ್ವಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಂ ರಾಮಂ ನರಸಿಂಹಂ ವ್ಯಾಸಂ ಗತ್ವಾ ಗುರುನಪಿ ಜಗನ್ನಾಥಾಖ್ಯೇತಿನಾಥೇತೆ ಸೂತ್ರದೀಪಿಕ ಅಭ್ರಮಂ ಗ್ರಹಿತಂ ಮದಿನಂ ನಿರ್ಮಲಂ ಸದಾ ಆನಂದತೀರ್ಥಂ ಕಲ್ಪತಾಪತ್ರಯಾಪಹಂ ಪ್ರತಿಷ್ಠಿತೇ ವಾಕ್ಯೇ ಮಾನೇರ ಖಂಡಿತೇ ಶ್ರೀ ಗುರುಭಾವಂ ನೇಂತಿ ಭಾತಿಶ್ರೀ ಜಯತೀರ್ಥವ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾರ್ವಂತಿಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮಣಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈಕ್ಷತೇನ ಶಬ್ದಂ ಓಂ ಅಂತ 5ನೇ ಸೂತ್ರ ಮುಗಿಸಿದ್ವಿ. ಹೌದು. ಈ ನೆಕ್ಸ್ಟ್ ಗೌಣಸ್ಥೇನ್ ಓಂ ಗೌಣಸ್ಥೇನ್ ನಾಲ್ಕು ಶಬ್ದಾತ್ ಓಂ ಅಂತನೋ ಸೂತ್ರ. ಈ ಈಕ್ಷತೆಯನ್ನ ಶಬ್ದಂ ಓಂ ಎನ್ನುವಂತಹ ಸೂತ್ರದಲ್ಲಿ ಏನ್ ಮಾಡಿದ್ದೇವೆ ಅಂತಂದ್ರೆ, ಪರಮಾತ್ಮ ಇವನು ವಾಚ್ಯನೇ ಅಲ್ಲ ಅಂತ ಪ್ರಶ್ನೆ ಬಂದಿತ್ತು. ಭಗವಂತ ಇವನು ಭಗವಂತನಿಗೆ ಸರ್ವಥಾ ವಾಚ್ಯತ್ವ ಇದ್ದರೂ ಕೂಡ ತಾತ್ಪರ್ಯವೂ ಇರೋದಿಲ್ಲ ಅಂತೆಲ್ಲ ಸಮಸ್ಯೆ ಬಂದಿತ್ತು. ಅದಕ್ಕೆ ಬ್ರಹ್ಮನು ನ ಅಶಬ್ದಂ ಅಂದ್ರೆ ನ ಅವಾಚ್ಯಂ ಅಂದ್ರೆ ವಾಚ್ಯವೇ ಆಗಿದ್ದಾನೆ. ಬ್ರಹ್ಮ ವಾಚ್ಯಮೇವ. ಯಾಕೆಂದ್ರೆ ಈಕ್ಷತೆ ಅಂತಂದ್ರೆ ಜ್ಞಾನ ವಿಷಯ ಅಂತರ್ಥ, ಜ್ಞಾನ ಕರ್ಮ ಅಂತ ಹೇಳಿ ಭಗವಂತನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಆ ಸೂತ್ರವನ್ನು ಹೇಳಿದ್ರು. ಈಗ ಓಂ ಗೋನಸ್ಥೇನ್ ನಾಥ ಶಬ್ದಾತ್ ಓಂ ಎನ್ನುವಂತಹ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಿಮಗೆ ಈ ಕ್ಷಣವನ್ನು ಹೇಳಿದ್ದು ಯಾವ ಶ್ರುತಿಯಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಜ್ಞಾನ ವಿಷಯತ್ವವನ್ನು ಯಾರಿಗೆ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ? ಸೂತ್ರಕಾರರು ಸೂತ್ರದಲ್ಲಿ ಈಕ್ಷತೆ ಹೇ ಅಂತ ಹೇಳಿ ಜ್ಞಾನಜ್ಞೇಯತ್ವವನ್ನು ಜ್ಞಾನ ಕರ್ಮತ್ವವನ್ನು ಹೇಳಿದರು. ಯಾವ ಶ್ರುತಿಯಲ್ಲಿ ಹೇಳಿದ್ದು ಅಂತಂದ್ರೆ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ. ಅಲ್ಲಿ ಪರಾತ್ಪರಂ ಪುರುಷಯಂ ಪುರುಷಂ ಈಕ್ಷತೆ ಅಂತ ಆ ಶ್ರುತಿಯಲ್ಲಿದೆ. ಇದು ಸೂತ್ರದ ಸ್ಟೈಲ್ ಒಂದಿದು. ಈಗ ನಾವು ಪಾಠ ಆದ ಸೂತ್ರದಲ್ಲಿ ಅದನ್ನ ನಾವು ಕಾಣ್ಬೋದು. ಕೆಲವು ಸೂತ್ರದಲ್ಲಿ ಕಾಣ್ಬೋದು, ಕೆಲವು ಸೂತ್ರದಲ್ಲಿ ಕಾಣೋದಕ್ಕಾಗಲ್ಲ. ಪ್ರತಿಯೊಂದು ಸೂತ್ರಕ್ಕೂ ಒಂದು ವಿಷಯ ವಾಕ್ಯ ಅಂತ ಇರುತ್ತೆ. ಅಂದ್ರೆ ಇವಾಗ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಮೊದಲನೇ ಸೂತ್ರ ತೆಗೆದುಕೊಂಡ್ರೆ ಅದಕ್ಕೊಂದು ವಿಷಯ ವಾಕ್ಯ ಇರುತ್ತೆ. ಯಾವುದು? ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ. ಆಮೇಲೆ ಹಾಗೆ ದ್ವಿತೀಯ ಸೂತ್ರಕ್ಕೂ ಇರುತ್ತೆ, ಹಾಗೆ ತೃತೀಯ ಸೂತ್ರಕ್ಕೂ, ಹೀಗೆ ಪ್ರತಿಯೊಂದು ಸೂತ್ರಕ್ಕೂ ಇರುವಾಗ ಅದರಲ್ಲಿ ಶ್ರುತ್ಯನುಗುಣವಾಗಿ ಇರುತ್ತೆ. ಶ್ರುತ್ಯನುಗುಣವಾಗಿರೋದು ಅಂದ್ರೆ ವಿಷಯ ವಾಕ್ಯ ಒಂದು ಏನಿದೆ ಅಂತಂದಲ್ವಾ, ಆ ವಿಷಯ ವಾಕ್ಯದಲ್ಲಿ ಒಂದು ಶಬ್ದ ಇರುತ್ತೆ. ಅದೇ ಶಬ್ದವನ್ನು ಸೂತ್ರದಲ್ಲಿ ಸೇರಿಸಿರ್ತಾರೆ. ನೋಡ್ರಿ, ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತಿರುವಾಗ ತದ್ ವಿಜಿಜ್ಞಾಸಸ್ವ ಅಂತ ಶಬ್ದ ಇದೆ, ಅಲ್ಲಿ ಜಿಜ್ಞಾಸ ಅಂತ ಶಬ್ದ ಇದೆ. ಹಾಗೆ ಈಕ್ಷತೆಯರ್ ನಾ ಶಬ್ದಂ ಅಂತ ಹೇಳುವಾಗ ಈಕ್ಷತೆ ಅಂತ ಅನ್ನೋದು ಶ್ರುತಿಯಲ್ಲಿರುವ ಶಬ್ದ. ಅದು ಪರಾತ್ಪರಂ ಪುರುಷಯಂ ಪುರುಷಂ ಈಕ್ಷತೆ ಅಂತ ಈಕ್ಷತೆ ಶಬ್ದ ಇದೆ. ಆಮೇಲೆ ಈಗ ನಾವು ವಿಚಾರ ಮಾಡುವ ಸೂತ್ರದಲ್ಲಿ ಓಂ ಗೋನಸ್ಥೇನ್ ಆತ್ಮ ಶಬ್ದ ಅಂತ ಹೇಳಿ ಆತ್ಮ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಎಲ್ಲಿದೆ ಅಂತಂದ್ರೆ ಯಸ್ಯಾನುವಿದ್ಧ ಇದೇ ಪುಸ್ತಕದ ಕೊನೆಗೆ ಕೆಳಗೆ ಕೊಟ್ಟಿದ್ದಾರೆ ನೋಡ್ರಿ, ಪೂರ್ಣ ಕೆಳಗೆ ಫುಟ್ ನೋಟ್ಸ್ ಒಳಗೆ ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸವಿಶ್ವಕೃತ ಸಹಿ ವಿಶ್ವಸ್ಯ ಕರ್ತ ತಸ್ಯ ಲೋಕ ಸವು ಲೋಕ ಏವ ಅಂತನೋ ಶ್ರುತಿ ಬೃಹದಾರಣ್ಯಕ ವಾಕ್ಯ ಇದು. ಅಲ್ಲಿ ಮಧ್ಯದಲ್ಲಿ ಪ್ರತಿಬುದ್ಧ ಆತ್ಮ ಅಂತ ಹೇಳಿ ಆತ್ಮ ಶಬ್ದವನ್ನು ಸೇರಿಸಿದ್ದಾರೆ. ಆ ಆತ್ಮ ಶಬ್ದವನ್ನು ಇಲ್ಲಿ ಗೋನಸ್ಥೇತ್ ನ ಆತ್ಮ ಶಬ್ದಾತ್ ಅಂತೇಳಿ ಆತ್ಮ ಶಬ್ದವನ್ನು ಸೇರಿಸಿ. ಹೀಗೆ ಸುಮಾರು ಕಡೆಗೆ ಒಂದು ಸೂತ್ರಕ್ಕೆ ಒಂದು ವಿಷಯ ವಾಕ್ಯ ಅಂತೂ ಫಿಕ್ಸ್ ಇರುತ್ತೆ,
ಆ ವಿಷಯವಾಕ್ಯದಲ್ಲಿರುವ ಶಬ್ದವನ್ನೇ ಸೂತ್ರದಲ್ಲಿ ಜೋಡಿಸಿಕೊಂಡು ಸೂತ್ರವನ್ನು ರಚನೆ ಮಾಡಿದ್ದಿರತ್ತೆ. ಇರಲಿ. ಸೊ ಹಾಗಾದ್ರೆ ಈಗ ಈಕ್ಷತೆಯನ್ನ ಶಬ್ದಂ ಅಂತ ಸೂತ್ರ ಆದ ಮೇಲೆ ಓನಸ್ಯೇನಾತ್ವ ಶಬ್ದ ಅಂತನೋ ಸೂತ್ರಕ್ಕೆ ಏನು ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಹಿಂದಿನ ಸೂತ್ರದ ವಿಷಯವಾಕ್ಯದಲ್ಲಿ ಈ ಕ್ಷಣವನ್ನು ಭಗವಂತನಿಗೆ ಹೇಳಿದಿರಿ. ಅದಕ್ಕೆ ಈಗ ಪ್ರಶ್ನೆ ಮಾಡ್ತಾರೆ, ಆ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತನ್ನುವಂತಹ ಯಾವ ಶ್ರುತಿ ಇದೆಯೋ ಆ ಶ್ರುತಿಯಲ್ಲಿ ಈ ಕ್ಷಣವನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಈ ಕ್ಷಣ ಇದು ಯಾಕೆ ಭಗವಂತನಿಗೆ ಈ ಕ್ಷಣ ಅಂತ ಯಾಕೆ ಹೇಳ್ತೀರಿ? ಗೌಣಸ್ಥೇತ್ ಅಂದ್ರೆ ಗೌಣಹಾನ ಅಂದ್ರೆ ಸತ್ವಾದಿ ಗುಣಬುದ್ಧೋ ಜೀವ ಏವ. ಸತ್ವಾದಿ ಗುಣಬದ್ಧನಾದಂತಹ ಯಾವೊಬ್ಬ ಜೀವ ಇದ್ದಾನೋ ಆ ಜೀವನೇ ಈ ಕ್ಷಣದಲ್ಲಿ ಕರ್ಮ ಜ್ಞಾನ ವಿಷಯನಾದವನು ಜೀವ ಅಂತ ಹೇಳೋಣ. ಸತ್ವಗುಣ ರಜೋಗುಣ ತಮೋಗುಣದಿಂದ ಬದ್ಧರಾದವರು ಸತ್ವಾದಿ ಗುಣಬದ್ಧರು ಜೀವ. ಜೀವನಿಗೆ ಈ ಕ್ಷಣವನ್ನು ಹೇಳಿದ್ದಾರೆ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಏನಾಯಿತು? ಜ್ಞಾನ ವಿಷಯನಾಗಿದ್ದಾನೆ ಅಂತ ಯಾಕೆ ಸಮರ್ಥನ ಮಾಡಬೇಕಾಗಿತ್ತು ಅಂದ್ರೆ ವಾಚ್ಯತ್ವ ಸಮರ್ಥನ ಮಾಡಬೇಕಾಗಿದೆ. ಭಗವಂತ ಯಾಕೆ ವಾಚ್ಯ ಅಂತ ಕೇಳಿದಾಗ ಈಕ್ಷಣೀಯನಾಗಿದ್ದಾನೆ ಅಂತ ಉತ್ತರ ಕೊಟ್ಟರು. ಈಕ್ಷಣೀಯತ್ವವನ್ನು ಪರಮಾತ್ಮನಿಗೆ ಹೇಳದೇನೆ ಜೀವನಿಗೆ ಸಮರ್ಥನ ಮಾಡಿಬಿಟ್ರೆ ಅವಾಗ ವಾಚ್ಯತ್ವ ಯಾರಿಗೆ ಸಿದ್ಧ ಆಗತ್ತೆ? ಜೀವನಿಗೆ ಸಿದ್ಧವಾಗತ್ತೆ ಹೊರತು ಬ್ರಹ್ಮನಿಗೆ ಪರಮಾತ್ಮನಿಗೆ ಸಿದ್ಧವಾಗಲ್ಲ. ಆ ಅಭಿಪ್ರಾಯವನ್ನು ಇಟ್ಕೊಂಡು ಇಲ್ಲಿ ಗೌಣಸ್ಥೇತ್ ಅಂತ ಹೇಳಿ ಜೀವಪರತೆಯ ಪೂರ್ವಪಕ್ಷವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಈಕ್ಷಣೀಯತ್ವವನ್ನು ಶ್ರುತಿಯಲ್ಲಿ ಜೀವನಿಗೆ ಹೇಳ್ತಾ ಇದ್ದಾರೆ. ತಯೇತಸ್ಮಾತ್ ಇತಿ ಈಕ್ಷತಿ ಶ್ರುತ್ಯುಕ್ತ ಶ್ರುತ್ಯುಕ್ತ ಇತಿ ಚೇತ್. ಅದಕ್ಕೆ ಇವರು ಇನ್ನೊಂದು ಶ್ರುತಿ ಕೊಡ್ತಾರೆ. ರಾಯರು ಪರಾತ್ಪರಂ ಪುರುಷಂ ಪುರುಷಮಿಕ್ಷತೆ ಅಂತ ಅಂತಾರೆ. ಯಾಕೆಂದ್ರೆ ಅದು ಸುಧಾದಲ್ಲಿ ಅದನ್ನು ಕೊಟ್ಟಿರ್ತಾರೆ. ಇನ್ನ ಭಾಷ್ಯದ ಪ್ರಕಾರ ಇಲ್ಲಿ ಇವರು ತಯೇತಸ್ಮಾತ್ ಅಂತ ವಾಕ್ಯವನ್ನು ತೆಗೆದುಕೊಂಡು ಕೊಡ್ತಾರೆ. ಸಾರಿ, ಎರಡು ಒಂದೇ ವಾಕ್ಯ. ಅದರ ಪೂರ್ವ ವಾಕ್ಯದಲ್ಲಿ ಸಯೇತಸ್ಮ ಅಂತ ಬರುತ್ತೆ. ಕರೆಕ್ಟ್. ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ಪೂರ್ಣ ಕೆಳಗಡೆ ಅದೇ ಪೇಜಿನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ತಯೇತಸ್ಮಾತ್ ಜೀವಗಣಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತನೂ ಶ್ರುತಿ. ಈಗ ಅಲ್ಲಿ ಮೇಲೆ ಬರೆದ್ರು ತಯೇತಸ್ಮಾ ಇತಿ ಈಕ್ಷತೆ ಶ್ರುತ್ಯುಕ್ತ ಇತಿ ಚೇತ್ ತಯೇತಸ್ಮಾತ್ ಜೀವಗಣಾತ್ ಪರಾತ್ಪರಂ ಪುರುಷಂ ಪುರುಷಮೀಕ್ಷತೆ ಅಂತನೂ ಯಾವ ಶ್ರುತಿ ಇದೆಯೋ ಈಕ್ಷತಿ ಶ್ರುತಿ. ಈಕ್ಷತಿ ಶ್ರುತಿ ಅಂತಂದ್ರೆ ಈ ಕ್ಷಣವನ್ನು ಹೇಳುವಂತಹ ಶ್ರುತಿ ಅಂತ ಅಭಿಪ್ರಾಯ. ಈಕ್ಷತಿ ಶ್ರುತಿಯಲ್ಲಿ ಉಕ್ತ ಹೇಳಲ್ಪಟ್ಟವ್ರು ಯಾರು ಅಂದ್ರೆ ಗೌಣ. ಇನ್ನೊಂದು ಗೌಣ ಗೌಣ ಅಂತನೋ ಶಬ್ದಕ್ಕೆ ನಾವು ಇಲ್ಲಿ ಸತ್ವಾದಿ ಗುಣಬದ್ಧ ಜೀವ ಏವ ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ. ಆದ್ರೆ ಅದು ಗೌಣ ಶಬ್ದಕ್ಕೆ ಅರ್ಥ ಅಲ್ಲ. ಗೌಣ ಗೌಣ ಅಂತಂದ್ರೆ ಅಪ್ರಧಾನ ಅಂತ ಅರ್ಥ. ಪ್ರಧಾನ ಅಪ್ರಧಾನ. ಪ್ರಧಾನ ಯಾರು? ಭಗವಂತ. ಅಪ್ರಧಾನನಾದವರು ಭಗವಂತನನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ. ಹಾಗಾಗಿ ಗೌಣಾಂತನೋ ಶಬ್ದಕ್ಕೆ ಅಪ್ರಾಧಾನ್ಯವನ್ನು ಹೇಳುತ್ತೆ. ಅಪ್ರಧಾನರಾದವರು ಈಗ ಯಾರು? ಜೀವ. ಆದ್ದರಿಂದಾಗಿ ಜೀವನೇ ಈಕ್ಷಣೀಯ ಅಂತ ಇಷ್ಟು ಈ ಸೂತ್ರದ ಪೂರ್ವಪಕ್ಷ. ಗೌಣಸ್ಥೇತ್ ಪೂರ್ವಪಕ್ಷ ಮಾಡಿದ್ರೆ ನ ಸರ್ವಥಾ ಈಗ ಪೂರ್ವಪಕ್ಷವನ್ನು ಮಾಡಬೇಡಿ. ತಯೇತಸ್ಮಾತ್ ಜೀವಗಣಾತ್ ಅಂತನ್ನುವ ಶ್ರುತಿಯಲ್ಲಿ ಈಕ್ಷಣೀಯತ್ವವನ್ನು ಹೇಳಿದ್ದು ಸರ್ವಥಾ ಗೌಣನಾದಂತಹ ಜೀವನಿಗೆ ಹೇಳಬಾರದು. ಮುಖ್ಯನಾದಂತಹ ಯಾವ ಭಗವಂತ ಇದ್ದಾನೋ ಈ ಭಗವಂತನಿಗೇನೆ ನಾವು ಈಕ್ಷಣೀಯತ್ವವನ್ನು ಜ್ಞಾನ ಕರ್ಮತ್ವವನ್ನು ಹೇಳಬೇಕು. ಯಾಕೆ ಅಂದರೆ ಆತ್ಮಶಬ್ದಾತ್ ಸೂತ್ರದ ಶಬ್ದ ಆತ್ಮಶಬ್ದಾತ್ ಅಂತ ಅಂದ್ರೆ ಏನು? ಆತ್ಮಶಬ್ದವನ್ನು ಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಶಬ್ದವನ್ನು ಹೇಳ್ತಾ ಇದ್ದಾರೆ ಅಂತಂದ್ಮೇಲೆ
ಆತ್ಮ ಶಬ್ದ ಯಾರನ್ನು ಹೇಳ್ಕೊಡುತ್ತೆ ನಮಗೆ? ಇದಕ್ಕೆ ರಾಯರು ಹೇಳೋದು ಆತ್ಮ ಶಬ್ದ ಅಂತ ಸೂತ್ರ ಹೇಳ್ತಾರೆ. ಆದ್ರೆ ಆತ್ಮ ಶಬ್ದ ಅಂದ್ರೆ ಆತ್ಮ ಅಂತ ಇಷ್ಟೇ ತಿಳ್ಕೊಳ್ಬೇಡಿ. ಆತ್ಮ ಶಬ್ದ, ಪುರುಷ ಶಬ್ದ, ಬ್ರಹ್ಮ ಶಬ್ದ, ಹೀಗೆ ಅನೇಕ ಶಬ್ದಗಳು, ಭಗವಂತನನ್ನು ತಿಳಿಸಿಕೊಡುವಂತಹ ಅನೇಕ ಶಬ್ದಗಳು. ಹಾಗೆ ಆ ಶಬ್ದಗಳು ಯಾರನ್ನು ತಿಳಿಸ್ಕೊಡತ್ತೆ? ಪರಮಾತ್ಮನನ್ನೇ ತಿಳಿಸ್ಕೊಡತ್ತೆ. ಅಂದ್ರೆ ಹೀಗೆ ನಾವು ಹೇಳಿದಂತೆ ತಸ್ಮಾತ್ ಇತಿ ಶ್ರುತ್ಯುಕ್ತಃ ವಿಷ್ಣುಃ ಏವ. ಯಾಕೆ? ಆತ್ಮಾದಿ ಶಬ್ದ ಶ್ರವಣಾತ್ ಅಂತ ಮಾಡ್ಕೊಳ್ಬಹುದು. ತಸ್ಮಾತ್ ಜೀವಗಣಾತ್ ಪರಾತ್ಪರಂ ಪುರುಷೇಂ ಪುರುಷಮೀಕ್ಷತೆ ಅಂತ ಶ್ರುತಿಯಲ್ಲಿ ಪ್ರತಿಪಾದ್ಯರಾದವರು ಯಾರು ಅಂದ್ರೆ ಭಗವಂತನೇ ಹೊರತು ಗೌಣನಾದಂತಹ ಜೀವ ಅಲ್ಲ. ಯಾಕೆಂದ್ರೆ ಆತ್ಮ ಶಬ್ದ, ಪುರುಷ ಶಬ್ದ, ಬ್ರಹ್ಮ ಶಬ್ದ ಇದೆಲ್ಲವೂ ಶ್ರುತವಾಗ್ತಾ ಇದೆ. ಆತ್ಮ ಶಬ್ದ ಯಾರನ್ನ ಹೇಳ್ಕೊಡತ್ತೆ? ಪತಿಗಳು, ಸ್ವಾಮಿ ಆದವ್ರು ಯಾರು ಅವರನ್ನು ಆತ್ಮ ಅಂತ ಹೇಳುತ್ತೆ. ಯಾರು ಸ್ವಾಮಿ? ಸರ್ವಸ್ವಾಮಿ ಆದವ್ರು ಯಾರು? ಭಗವಂತ. ಆ ಕಾರಣಕ್ಕಾಗಿ ಪರಮಾತ್ಮನಿಗೆ ಆತ್ಮ ಶಬ್ದ ಪ್ರತಿಪಾದ್ಯ. ಹಾಗೆ ಪುರುಷ ಶಬ್ದ ಪ್ರತಿಪಾದ್ಯ ಯಾಕೆ? ನಾವು ಹಿಂದೆ ತಿಳಿದಿದ್ದೇವೆ. ಪುರುಷೇತೆ ಇತಿ ಪುರುಷಃ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತನಾದದ್ದರಿಂದಾಗಿ ಪುರುಷ. ಆಮೇಲೆ ಬ್ರಹ್ಮ ಶಬ್ದ ನಾವು ಮೊದಲನೇ ಸೂತ್ರದಲ್ಲಿ ತಿಳಿದಿದ್ದೇವೆ. ಗೃಹ ಬೃಹಿ ವೃದ್ಧೌ, ವ್ಯಾಪ್ತನಾದದ್ದರಿಂದಾಗಿ ಬ್ರಹ್ಮ ಶಬ್ದ ಪ್ರತಿಪಾದ್ಯ. ಹೀಗೆ ಇದೆಲ್ಲ ಜೀವನದಲ್ಲಿ ಬರೋದಕ್ಕೆ ಸಾಧ್ಯವಿದೆಯಾ? ಆತ್ಮ ಶಬ್ದ ವಾಚ್ಯತ್ವ, ಪುರುಷ ಶಬ್ದ ವಾಚ್ಯತ್ವ, ಆಮೇಲೆ ಬ್ರಹ್ಮ ಶಬ್ದ ವಾಚ್ಯತ್ವ, ಇದೆಲ್ಲವೂ ನಿಮಗೆ ಸರ್ವಥ ಏನಂತಾರೆ, ಗೌಣನಾದ ಅಪ್ರಧಾನನಾದ ಜೀವನಿಗೆ ಬರೋದಿಲ್ಲ. ಗುಣಾತೀತನಾದ, ಗುಣಬದ್ಧನಾಗದಿರುವಂತಹ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನಿಗೇನೆ ಬರುತ್ತೆ ಅಂತನೋ ಕಾರಣಕ್ಕಾಗಿ ಹಿಂದಿನ ಸೂತ್ರದಲ್ಲಿ ಸೂಚನೆ ಮಾಡಿದ ಶ್ರುತಿಯಲ್ಲಿ ಪರಾತ್ಪರಂ ಪುರುಷಂ ಪುರುಷಮೀಕ್ಷತೆ ಅಂತನ್ನುವ ಈಕ್ಷಣೀಯತ್ವವನ್ನು ಹೇಳುವ ಶ್ರುತಿಯಲ್ಲಿ ಪ್ರತಿಪಾದ್ಯನಾದವನು ಪರಮಾತ್ಮನೇ. ಈಗ ಕ್ರಮವನ್ನು ಹೇಳ್ತೇನೆ. ವಾಚ್ಯತ್ವವನ್ನು ಹೇಳಬೇಕಾಗಿದೆ. ವಾಚ್ಯತ್ವವನ್ನು ಹೇಳೋದಕ್ಕಾಗಿ ಈಕ್ಷಣೀಯತ್ವವನ್ನು ಹೇಳಿದರು. ಈಕ್ಷಣೀಯತ್ವ ಅಂತಂದ್ರೆ ಜ್ಞಾನ ಕರ್ಮತ್ವವನ್ನು ಹೇಳಿದರು, ಜ್ಞಾನ ವಿಷಯತ್ವವನ್ನು ಎಲ್ಲಿ ಹೇಳಿದ್ರು? ಶ್ರುತಿಯಲ್ಲಿ ಹೇಳಿದರು. ಆ ಶ್ರುತಿಯಲ್ಲಿ ಹೇಳಿದ ಈಕ್ಷಣೀಯತ್ವ, ಈಕ್ಷಣ ಕರ್ಮತ್ವ ಇದು ಅವನಿಗೆ ಯಾಕೆ ಬರಬೇಕು, ಜೀವನಿಗೆ ಬರಲಿ ಅಂತ ಶಂಕೆ ಬಂತು. ಅದಕ್ಕೆ ಈ ಸೂತ್ರದಲ್ಲಿ ಆತ್ಮಶಬ್ದಾತ್ ಅಂತ ಹೇಳಿ ಆತ್ಮಶಬ್ದ ಶ್ರುತವಾಗ್ತಾ ಇದೆ. ಆದ್ದರಿಂದಾಗಿ ತಥಾ ದೇವರಿಗೆ ಬರುತ್ತೆ ಹೊರತು ಜೀವನಿಗೆ ಬರೋದಿಲ್ಲ ಅಂತ ಅಂಶವನ್ನು ಸಮರ್ಥನೆ ಮಾಡಿಕೊಟ್ರು ಈ ಸೂತ್ರದಲ್ಲಿ. ಈಗ ಮುಂದೆ ವಾಕ್ಯ ಮುಗಿಸ್ತಾರೆ. ಈಕ್ಷಣೀಯ ವಸ್ತುನಿ ಆತ್ಮಾನಂ ಪಶ್ಯೇತ್ ಇತಿ ಆತ್ಮಶಬ್ದ ಶ್ರವಣಾದ್ ಇತ್ಯರ್ಥ. ಅಂದ್ರೆ ಸೂತ್ರದ ಶಬ್ದಕ್ಕೆ ಅರ್ಥ ಬರೆದ್ರು ಆತ್ಮಶಬ್ದಾತ್ ಅಂತ. ಅದಕ್ಕೆ ಅಭಿಪ್ರಾಯವನ್ನು ಬರೆಯುವಾಗ ಈಕ್ಷಣೀಯ ವಸ್ತುನಿ, ಈಕ್ಷಣೀಯವಾದ ವಸ್ತು. ಈಕ್ಷಣೀಯವಾದ ವಸ್ತು ಅಂತಂದ್ರೆ ನಮಗೆ ಜ್ಞಾನದಲ್ಲಿ ತೋರುವ ವಸ್ತು, ಜ್ಞಾನ ವಿಷಯವಾಗುವಂತಹ ಯಾವ ವಸ್ತು ಇದೆಯೋ ಆ ವಸ್ತುವನ್ನು ತಿಳಿಸುವಾಗ ಆತ್ಮಾನಂ ಪಶ್ಯೇತ್, ಆತ್ಮನನ್ನು ನೋಡಿ ಅಂತ ಹೇಳಿ ಆತ್ಮನ ಜ್ಞಾನವನ್ನು ವಿಧಾನ ಮಾಡಿದ್ದಾರೆ. ಆಮೇಲೆ ಆತ್ಮ ಶಬ್ದವು ಎಲ್ಲಿ ಶ್ರುತವಾದಂತೆ ಆಯ್ತು? ಪರಮಾತ್ಮನಲ್ಲೇನೆ ಶ್ರುತವಾದಂತೆ ಆಯ್ತು ಹೊರತು ಜೀವನಲ್ಲಿ ಅಲ್ಲ. ಹಾಗಾಗಿ ಎಲ್ಲಿ ಆತ್ಮ ಶಬ್ದವು ಇದೆಯೋ ಅಲ್ಲೇನೆ ಈಕ್ಷಣೀಯತ್ವ ಹೇಳಬೇಕು. ಹಾಗಾಗಿ ಸರ್ವಥಾ ನೀವು ಈಕ್ಷಣೀಯತ್ವವನ್ನು ದೇವರಿಗೇನೆ ಹೇಳಬೇಕೆ ಹೊರತು ಜೀವನಕ್ಕೆ ಹೇಳಬೇಡಿ. ನಿಮಗೆ ಈ ಸೂತ್ರಕ್ಕೆ ತಿಳಿಸ್ಕೊಟ್ರು. ಇದಾದ ಮೇಲೆ ಈ ಸೂತ್ರ ಮುಗಿತು. ಇದಾದ ಮೇಲೆ ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ ಅಂತನೋ ಸೂತ್ರ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ
ಯಸ್ಮಿನ್ ಸಂದೋಹೆ ಗಹನೆ ನಿವಿಷ್ಠ ಅಂತ ನಾವೇನು ವಾಕ್ಯವನ್ನು ಇಷ್ಟವರೆಗೆ ತಿಳಿದಿದ್ದೇವೆ. ಯಸ್ಯಾನುಬುದ್ಧ ಪ್ರತಿಬುದ್ಧಾತ್ಮ, ಅದೇ ಇದೆ ನಾವು ಈಗ ಮಾಡುವ ಪೇಜಿನ ಕೆಳಗಡೆ ಇರುವಂತಹ ಪ್ರಮಾಣ, ಬೃಹದಾರಣ್ಯಕೋಪನಿಷತ್ತು ಅಂತ ಹೇಳಿದಲ್ವಾ ಅದು. ಆ ಶ್ರುತಿಯಲ್ಲಿ ಯಸ್ಯಾನುಬುದ್ಧ ಪ್ರತಿಬುದ್ಧಾತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಸ ವಿಶ್ವಕೃತ್ ಸಹಿ ವಿಶ್ವಸ್ಯ ಕರ್ತ ತಸ್ಯ ಲೋಕ ಸೌ ಲೋಕ ಏವ ಅಂತ ಏನು ಶ್ರುತಿ ಇದೆ ಅಂತ ಹೇಳಿದ್ದೇವೆ. ಅಲ್ಲಿ ಮೋಕ್ಷೋಪದೇಶವನ್ನು ಮಾಡಿದ್ದಾರೆ. ಮೋಕ್ಷೋಪದೇಶವನ್ನು ಮಾಡೋದಂದ್ರೆ ಏನು? ಇವರ ಜ್ಞಾನವನ್ನು ಮಾಡಿಕೊಂಡ್ರೆ ಮೋಕ್ಷ ಆಗತ್ತೆ. ವಿಶ್ವಕೃತ, ಸೃಷ್ಟಿ ಮಾಡೋದವನು ಸೃಷ್ಟಿಕರ್ತ ಅವನೇ, ಸ್ಥಿತಿಕರ್ತ ಅವನು, ಸರ್ವಸ್ಯ ಕರ್ತ, ತಸ್ಯ ಲೋಕ ಸಹುಲೋಕ ಏವ ಇತ್ಯಾದಿಯಾಗಿ ಸೃಷ್ಟಿಯಾದಿ ಕರ್ತೃತ್ವವನ್ನು ಹೇಳುವಾಗ ಮೋಕ್ಷ ಕರ್ತೃತ್ವ, ಮೋಕ್ಷ ಪ್ರದಾತೃತ್ವವನ್ನು ಹೇಳಿದರು. ಮೋಕ್ಷವನ್ನು ಕೊಡೋರು ಭಗವಂತನೇ ಅಂತ ಸೂಚನೆ ಮಾಡಿದ್ರು. ಹಾಗಾಗಿ ಇನ್ನೊಂದು ಯುಕ್ತಿಯನ್ನು ಕೊಡ್ತಾ ಇದ್ದಾರೆ. ಈಗ ಒಂದು ಯುಕ್ತಿ ಏನ್ ಕೊಟ್ರು? ಈಕ್ಷಣೀಯತ್ವವನ್ನು ಹೇಳುವ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಶ್ರುತಿಯಲ್ಲಿ ಗೌಣನಾದ ಅಪ್ರಧಾನನಾದಂತಹ ಜೀವನು ಪ್ರತಿಪಾದ್ಯನಲ್ಲ. ಯಾಕೆ? ಆತ್ಮಶಬ್ದಾತ್ ಅಂತ ಆತ್ಮಶಬ್ದವು ಶ್ರುತವಾಗ್ತಾ ಇದೆ ಅಂತ ಒಂದು ಕಾರಣ ಕೊಟ್ಟರು. ಮತ್ತೊಂದು ಕಾರಣ ಏನಂತಂದ್ರೆ ತನಿಷ್ಠಸ್ಯ ಮೋಕ್ಷೋಪದೇಶಾತ್, ಅಂದ್ರೆ ಯಾವನು ಆತ್ಮಶಬ್ದ ಪ್ರತಿಪಾದ್ಯನಾಗಿದ್ದಾನೋ ಅಂಥವನ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳ್ಕೊಳ್ರಿ. ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ನಾನು ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಈಕ್ಷಣೀಯತ್ವ ಪರಮಾತ್ಮನಿಗೆ ಯಾಕೆ ಹೇಳಬೇಕು, ಗೌಣನಾದಂತಹ ಜೀವನಿಗೆ ಯಾಕೆ ಹೇಳಬಾರದು ಅಂತನ್ನುವ ವಿಷಯವನ್ನು ಸಮರ್ಥನೆ ಮಾಡಬೇಕು ಅಂತನ್ನೋದಕ್ಕಾಗಿ ಹಿಂದಿನ ಸೂತ್ರದಲ್ಲಿ ಆತ್ಮಶಬ್ದಾತಂತ ಉತ್ತರವನ್ನು ಕೊಟ್ಟರು. ಈ ಸೂತ್ರದಲ್ಲಿ ಯಾವನು ಆಪ್ತಶಬ್ದ ಪ್ರತಿಪಾದ್ಯನಾಗಿದ್ದಾನೋ ಅಂಥವನ ಜ್ಞಾನದಿಂದಾಗಿ ಮೋಕ್ಷವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಜೀವನ ಜ್ಞಾನದಿಂದ ಮೋಕ್ಷವಾಗತ್ತಾ? ಸರ್ವತಾ ಆಗೋದಿಲ್ಲ. ಹಾಗಾದ್ರೆ ಯಾರ ಜ್ಞಾನದಿಂದ ಮೋಕ್ಷವಾಗತ್ತೆ? ಗುಣಾತೀತನಾದ ಆತ್ಮಶಬ್ದ ಪ್ರತಿಪಾದ್ಯನಾದ ಯಾವ ಭಗವಂತ ಇದ್ದಾನೋ ಅಂತಹ ಭಗವಂತನ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ಮೋಕ್ಷವಾಗತ್ತೆ. ಅಂದ ಮೇಲೆ ಹಾಗಾಗಿ ನಾವು ಈ ಯುಕ್ತಿಯಿಂದಲೂ, ಮೋಕ್ಷೋಪದೇಶ ಅಂತನೋ ಯುಕ್ತಿಯಿಂದಲೂ ಕೂಡ ಪರಾತ್ಪರಂ ಅಂತನ್ನುವ ಈಕ್ಷಣೀಯತ್ವವನ್ನು ಹೇಳುವ ಶ್ರುತಿಯಲ್ಲಿ ಪ್ರತಿಪಾದ್ಯನಾದವನು ಸರ್ವಥಾ ಜೀವನಲ್ಲ, ಪರಮಾತ್ಮನೇ ಅಂತ ತಿಳಿದುಕೊಳ್ಳಬಹುದು ಅಂತ ನಮಗೆ ಆ ಅಂಶವನ್ನು, ಆ ತತ್ವವನ್ನು ಈ ಸೂತ್ರದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಈ ಸೂತ್ರದ ಪ್ರಶ್ನೆ ಮತ್ತೆ ಉತ್ತರ. ಈಗ ನೀವು ವಾಕ್ಯವನ್ನು ನೋಡಿ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ತನ್ನಿಷ್ಠಸ್ಯ ಅಂದ್ರೆ ಅರ್ಥವೇನು ಅಂತಂದ್ರೆ ಪರಮಾತ್ಮ ಜ್ಞಾನಿನಃ ಅಂದ್ರೆ ಅದರೂ ಇನ್ನೊಂದು ಸ್ವಲ್ಪ ವಿವರಣೆ ಮಾಡಬೇಕು ಅಂದ್ರೆ ಆತ್ಮಶಬ್ದ ಪ್ರತಿಪಾದ್ಯನಾದ, ಆತ್ಮಶಬ್ದ ಅಂದ್ರೆ ಆತ್ಮ ಅಂತ ಅಷ್ಟೇ ಅಲ್ಲ, ಅದಕ್ಕೆ ರಾಯರು ಹೇಳಿದ್ದು ಆತ್ಮ, ಪುರುಷ, ಬ್ರಹ್ಮ, ಹೀಗೆ ದೇವರನ್ನು ಹೇಳಿಕೊಡುವ ಅನಂತ ಶಬ್ದಗಳು. ಆ ಎಲ್ಲಾ ಶಬ್ದಗಳಿಂದ ಪ್ರತಿಪಾದ್ಯನಾದಂತಹ ಯಾವ ಪರಮಾತ್ಮ ಇದ್ದಾನೋ ಅಂತಹ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡಂತವರು ಅಂತರ್ಥ ತನ್ನಿಷ್ಠಸ್ಯ ಅಂತ ಶಬ್ದಕ್ಕೆ. ಅರ್ಥವಾಯ್ತಲ್ಲ? ಹಾಗಾಗಿ ತನ್ನಿಷ್ಠಸ್ಯ ಪರಮಾತ್ಮ ಜ್ಞಾನಿನಃ. ಮೋಕ್ಷೋಪದೇಶಾತ್ ಅಂತಂದ್ರೆ ಅವನ ಜ್ಞಾನವನ್ನು ಮಾಡಿಕೊಂಡಂತಹ ಪುರುಷರಿಗೆ ಮೋಕ್ಷ ಆಗತ್ತೆ ಅಂತ ಉಪದೇಶ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ತಸ್ಯ ಲೋಕ ಸೌ ಲೋಕ ಏವ ಅಂತನ್ನುವಂತಹ ಯಾವ ಶ್ರುತಿ ಇದೆಯೋ ಈ ಶ್ರುತಿಯಲ್ಲಿ ಭಗವದ್ ಜ್ಞಾನಿಗಳಿಗೆ ಮೋಕ್ಷಸ್ಯ ಶ್ರುತತ್ವಾತ್, ಮೋಕ್ಷ ಆಗತ್ತೆ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಆತ್ಮಶಬ್ದ ಇದ್ದದ್ದರಿಂದಾಗಿ ಜೀವನಲ್ಲ ಒಂದು ಯುಕ್ತಿ. ಆತ್ಮಶಬ್ದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನ ಮಾಡಿಕೊಂಡವರಿಗೆ ವೇದದಲ್ಲಿ ಮೋಕ್ಷ ಆಗತ್ತೆ ಅಂತ ಹೇಳಿದ್ದಾರೆ ಅಂತನೋ ಕಾರಣಕ್ಕಾಗಿ
ಆ ಸ್ಥಿತಿಯಲ್ಲಿ ಪ್ರತಿಪಾದ್ಯನಾದವನು ಜೀವನಲ್ಲ ಭಗವಂತನೇ ಅಂತ ಅನ್ನೋದನ್ನು ಇಲ್ಲಿ ಹೇಳಿದರು. ಶಬ್ದ ಮುಖ್ಯ ವಾಚ್ಯ ನ ಜೀವ ಇತ್ಯರ್ಥ. ಇದು ಬಹಳ ಮುಖ್ಯ. ಇದು ಏನು ಹಾಗಾದ್ರೆ ಆತ್ಮ ಅಂತನೋ ಶಬ್ದದಿಂದಾಗಿ ದೇವರು ಮಾತ್ರ ಪ್ರತಿಪಾದ್ಯನ? ಎಲ್ಲರೂ ನಾವು ಆತ್ಮರೇ, ಸ್ವಾತ್ಮ, ಪರ ಆತ್ಮ, ಜೀವಾತ್ಮ ಅಂತಂತೇವೆ. ಸೊ ಆತ್ಮ ಶಬ್ದ ಇದು ಪರಮಾತ್ಮನನ್ನ ಮಾತ್ರ ಹೇಳತ್ತೆ ಅಂದ್ರೆ ನಾವು ಆತ್ಮರಲ್ವಾ? ಹಾಗಾದ್ರೆ ಅದಕ್ಕೆ ಕೊನೆ ವಾಕ್ಯದಲ್ಲಿ ಹೇಳಿದ್ರು, ಆತ್ಮ ಶಬ್ದದಿಂದಾಗಿ ನಾವು ಪ್ರತಿಪಾದ್ಯರಲ್ಲ ಅಂತ ಅರ್ಥ ಇಲ್ಲ. ಆತ್ಮ ಶಬ್ದದಿಂದಾಗಿ ದೇವರು ಪ್ರತಿಪಾದ್ಯರು, ನಾನು ಪ್ರತಿಪಾದ್ಯರು. ಅಲ್ಲದೆ ಮತ್ತೆ ಇಷ್ಟವರೆಗೆ ಸೂತ್ರದ 2-3 ಸೂತ್ರದಿಂದ ಇಲ್ಲ ಜೀವ ಅಲ್ಲ, ಗೌಣಸ್ಥೇ ನ ಅಂತ ಹೇಳಿದ್ದಾರೆ. ಮತ್ತೆ ನೀವು ಜೀವನೇ ಪ್ರತಿಪಾದ್ಯ ಅಂತಂದ್ರೆ ಜೀವನೂ ಪ್ರತಿಪಾದ್ಯ, ಜೀವನೂ ಪ್ರತಿಪಾದ್ಯ, ದೇವರು ಪ್ರತಿಪಾದ್ಯ ಅಂತ ಆಗ್ಬಿಟ್ರೆ ಹಾಗಾದ್ರೆ ವೀಕ್ಷಣೀಯತ್ವ ಇದು ದೇವರಿಗೇನೆ ಬರುತ್ತೆ, ಜೀವನಿಗೆ ಬರೋದಿಲ್ಲ. ವಾಚ್ಯತ್ವ ಇದು ದೇವರಿಗೇನೆ ಬರುತ್ತೆ, ಜೀವನಿಗೆ ಬರೋದಿಲ್ಲ ಅಂತ ಹಾಗೆ ಹೇಳೋದಕ್ ಸಾಧ್ಯ? ಆತ್ಮ ಅಂತ ಇಬ್ಬರನ್ನು ಕರಿಬಹುದಲ್ವಾ? ಕೇಳಿದ್ರು ಆತ್ಮ ಶಬ್ದ ಮುಖ್ಯ ವಾಚ್ಯ ನ ಜೀವ. ಆತ್ಮ ಶಬ್ದದಿಂದಾಗಿ ವಾಚ್ಯರಾದವರು ಇಬ್ಬರು, ಆದ್ರೆ ಮುಖ್ಯವಾಗಿ ವಾಚ್ಯರಾದವರು ಯಾರು? ಭಗವಂತ. ಅಮುಖ್ಯವಾಗಿ ತದಧೀನವಾಗಿ ಪ್ರತಿಪಾದ್ಯರಾದವರು ಜೀವಾದಿಗಳು, ಜೀವ. ಆದ್ದರಿಂದಾಗಿ ನಾವಿಲ್ಲಿ ಹೇಳ್ತಾ ಇರೋದು ಮುಖ್ಯವಾಚ್ಯತ್ವವನ್ನು ಹೇಳ್ತಾ ಇದ್ದೇವೆ. ಆ ಮುಖ್ಯವಾಚ್ಯತ್ವ ಅಂತ ಅನ್ನೋದು ಕೇವಲ ಪರಮಾತ್ಮನಿಗೆ ಮಾತ್ರ ಬರುತ್ತೆ. ಆತ್ಮ ಶಬ್ದ ಮುಖ್ಯವಾಚ್ಯತ್ವ ಜೀವನಿಗಿಲ್ಲ, ಭಗವಂತನಿಗೇನೆ ಬರುತ್ತೆ. ಈ ಒಂದು ತತ್ವವನ್ನು ಹೇಳಿದ್ರು. ಸೊ ಇದು ನಮಗೆ ಈಗ 2 ಸೂತ್ರದಲ್ಲಿ ಆತ್ಮ ಶಬ್ದ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಹೀಗೆ 2 ಸೂತ್ರದಲ್ಲಿ ಏನ್ ಹೇಳಿದ್ರೆ, ಈಕ್ಷತೆ ಶಬ್ದಂ ಎನ್ನುವ ಸೂತ್ರದಲ್ಲಿ ಸೂಚನೆ ಮಾಡಿದ ಯಾವ ವಿಷಯವಾಕ್ಯವಾದ ತಯೇ ತಸ್ಮಾತ್ ದೇವಗನಾತ್ ಪರಾತ್ಪರಂ ಪುರುಷಂ ಪುರುಷಮೀಕ್ಷತೆ ಅಂತ ಶ್ರುತಿ ಇದೆ. ಆ ಶ್ರುತಿಯಲ್ಲಿ ಪ್ರತಿಪಾದ್ಯನಾದವನು ಗೌಣನಾದಂತಹ ಜೀವನನ್ನು ತೆಗೆದುಕೊಳ್ಳೋಣ ಅಂತ ಪ್ರಶ್ನೆ ಬಂದ್ರೆ ಪರ್ವತ ಅಲ್ಲ, ಪರಮಾತ್ಮನೇ. ಯಾಕೆ? ಒಂದನೇ ಯುಕ್ತಿ, ಆತ್ಮ ಶಬ್ದವು ಶ್ರುತವಾಗ್ತಾ ಇದೆ, ಆದ್ರಿಂದ ಪರಮಾತ್ಮ. 2ನೇ ಯುಕ್ತಿ, ಆತ್ಮಶಬ್ದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನವನ್ನು ಮಾಡಿಕೊಂಡವರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿ ಗೌಣನಾದ ಗುಣಬದ್ಧನಾದ ಜೀವನು ಅಲ್ಲ, ಭಗವಂತನೇ ಅಂತ ಅಂಶವನ್ನು ಸಮರ್ಥನೆ ಮಾಡಿದ್ರು. ಇನ್ನ ಇದರ ಮುಂದಿನ ಸೂತ್ರದಲ್ಲಿ ಮತ್ತೊಂದು ಹೇತು ಕೊಡ್ತಾರೆ, ಅದರ ಮುಂದಿನ ಸೂತ್ರದಲ್ಲಿ ಇನ್ನೊಂದು ಹೇತುವನ್ನು ಕೊಡ್ತಾರೆ. ಓಂ ಹೇತ್ವಾವಚನಾತ್ ಓಂ ಸ್ವಾಪ್ಯಯಾತ್. ಮುಗಿಸ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ.